Okay, welcome you all. So we are discussing about types of random variables, right? Discrete random variable and continuous random variable. Any quantity which we can count is called as discrete random variable. Finite number of values. Any quantity which we cannot count, it is not at all possible to count. Infinite number of values are called as continuous random variable. We'll take some examples on discrete random variable. Before that, you take example, right? Definition you take. What is the definition? Discrete random variable ಅಂತ heading ಬರ್ಕೊಡಿ. Definition is what? A random variable, ಬರ್ಕೊಡಿ. A random variable which can take finite number of values. Which can take finite number of values. ಅಂದ್ರೆ ಕೌಂಟ್ ಮಾಡಕ್ ಸಾಧ್ಯ ಇದೆ ಅಂತ. ಎರಡನೇದು ನೋಡಿ. ಎರಡನೇದು ಬರ್ಕೊಡಿ. Continuous random variable definition. A random variable which can take infinite number of values, which can take infinite number of values is called as continuous random variable. ನೀವು ಬೈಕ್ ಅಲ್ಲಿ ಹೋಗ್ತಿರ್ತೀರಾ, ಸ್ಪೀಡೋಮೀಟರ್ ಇರುತ್ತೆ, ಅದನ್ನ ನೀವು ಪ್ರಿಡಿಕ್ಟ್ ಮಾಡಕ್ ಆಗಲ್ಲ, ಕೌಂಟ್ ಮಾಡೋದು ಕಷ್ಟ. ಅದು ಫಸ್ಟ್ 10 ಇರುತ್ತೆ, 10.1 ಬರುತ್ತೆ, 10.2 ಹೋಗ್ಬೋದು, 10.3 ಹೋಗ್ಬೋದು. ಸೊ ದಟ್ ಈಸ್ ಕಾಲ್ಡ್ ಕಂಟಿನ್ಯೂಸ್ ಇರುತ್ತೆ ನಂಬರ್, ರೈಟ್? ಫಾರ್ ಎಕ್ಸಾಂಪಲ್ ಸ್ಪೀಡೋಮೀಟರ್ 10 ಇತ್ತು ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಹೋಗುತ್ತೆ 10.2 ಹೋಗುತ್ತೆ. ನೆಕ್ಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ 10.5 ಹೋಗುತ್ತೆ. ಬಟ್ ನಮ್ ಹುಡುಗರ ಕೇಸಲ್ಲಿ ಈ ತರ ಆಗಲ್ಲ, ರೈಟ್? ಇಮಿಡಿಯೇಟ್ ಆಗಿ 80ಕ್ಕೆ ಹೋಗುತ್ತಾರೆ, ಇಮಿಡಿಯೇಟ್ ಆಗಿ 100ಕ್ಕೆ ಹೋಗ್ಬೇಕು, ಆವಾಗಲೇ ಬೈಕ್ ಮಜಾ ಕೊಡುತ್ತೆ, ರೈಟ್? ಸೊ ಹಾಗಾಗಿ ಇಲ್ಲಿ ನಾನ್ ತಗೊಂಡ್ರೆ ಸಿಂಪಲ್ 10, 10.2, 10.5 ಹಿಂಗೆ ಕಂಟಿನ್ಯೂಸ್ ಆಗಿ ಚೇಂಜಸ್ ಆದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಕಂಟಿನ್ಯೂಸ್ ರ್ಯಾಂಡಮ್ ವೇರಿಯಬಲ್ ಅಂತ ಹೇಳ್ತೀವಿ. ವಿ ಕೆನಾಟ್ ಕೌಂಟ್. ಅದೇ ತರ ಡಿಸ್ಕ್ರೀಟ್ ರ್ಯಾಂಡಮ್ ವೇರಿಯಬಲ್ ತಗೊಳ್ಳಿ. ಎ ನಂಬರ್ ಆಫ್ ಚಿಲ್ಡ್ರನ್ಸ್ ಆಫ್ ಎ ಪೇರೆಂಟ್ ಇಸ್ ಎ ಡಿಸ್ಕ್ರೀಟ್ ರ್ಯಾಂಡಮ್ ವೇರಿಯಬಲ್ ಅಲ್ವಾ? ಒಬ್ಬ ಪೇರೆಂಟ್ 2.25 ಜನ ಮಕ್ಕಳಿದಾರೆ ಅಂತ ಹೇಳಕ್ ಸಾಧ್ಯ ಇಲ್ಲ, ರೈಟ್? 2.25 ಜನ ಮಕ್ಕಳಿದಾರೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಪರ್ಫೆಕ್ಟ್ ನಂಬರ್ ಹೇಳ್ಬೇಕಲ್ವಾ? ಸೊ ಒಬ್ಬ ಪೇರೆಂಟ್ ಗೆ 2 ಮಕ್ಕಳಿದ್ದಾರೆ, ಪರ್ಫೆಕ್ಟ್ ನಂಬರ್ ಹೇಳಿದ್ರೆ ಅದು ಡಿಸ್ಕ್ರೀಟ್ ರ್ಯಾಂಡಮ್ ವೇರಿಯಬಲ್. ಪಾಯಿಂಟ್ ವೈಸ್ ಹೇಳಿದ್ರೆ ಅದು ಕಂಟಿನ್ಯೂಸ್ ರ್ಯಾಂಡಮ್ ವೇರಿಯಬಲ್, ರೈಟ್? ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ ಕಂಟಿನ್ಯೂಸ್ ರ್ಯಾಂಡಮ್ ವೇರಿಯಬಲ್ ಗೆ. ಅಮೌಂಟ್ ಆಫ್ ವಾಟರ್ ಪ್ರೆಸೆಂಟ್ ಇನ್ ದ ಡ್ಯಾಮ್ ಎಷ್ಟಿರ್ಬೋದು? 1000 ಕ್ಯೂಸೆಕ್ಸ್ ನೀರ್ ಇರ್ಬೋದಾ? 1500 ಕ್ಯೂಸೆಕ್ಸ್ ನೀರಾಗುತ್ತೆ, 1550 ಕ್ಯೂಸೆಕ್ಸ್ ನೀರಾಗುತ್ತೆ. ನೋಡಿ, ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಇದೆ, ಪಾಯಿಂಟ್ ವೈಸ್ ಚೇಂಜ್ ಆಗ್ತಾ ಇದೆ. ಅದಕ್ಕೆ ನಾವೇನಂತ ಕರಿಬಹುದು? ಕಂಟಿನ್ಯೂಸ್ ರ್ಯಾಂಡಮ್ ವೇರಿಯಬಲ್ ಅಂತ ಹೇಳ್ತೀವಿ. ಪರ್ಫೆಕ್ಟ್ ನಂಬರ್ ಅಂತಿದ್ರೆ ಅದು ಡಿಸ್ಕ್ರೀಟ್ ರ್ಯಾಂಡಮ್ ವೇರಿಯಬಲ್. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಡಿಸ್ಕ್ರೀಟ್ ರ್ಯಾಂಡಮ್ ವೇರಿಯಬಲ್ ಗೆ. ನಂಬರ್ ಆಫ್ ಹೆಡ್ಸ್ ಆಫ್ಟರ್ ಟಾಸಿಂಗ್ ದ 2 ಕಾಯಿನ್ಸ್. ಕೌಂಟ್ ಮಾಡ್ಬೋದಲ್ವಾ? ನಂಬರ್ ಆಫ್ ಹೆಡ್ಸ್ ಆಫ್ಟರ್ ಟಾಸಿಂಗ್ ದ 2 ಕಾಯಿನ್ಸ್ ಇಸ್ ಅ ಡಿಸ್ಕ್ರೀಟ್ ರ್ಯಾಂಡಮ್ ವೇರಿಯಬಲ್. ಕೌಂಟ್ ಮಾಡಬಹುದು. ನಂಬರ್ ಆಫ್ ಫೇಸಸ್ ವಿ ಆರ್ ಗೆಟಿಂಗ್ ಆಫ್ಟರ್ ಟಾಸಿಂಗ್ ದ ಡೈ. ಕೌಂಟ್ ಮಾಡ್ಬೋದಲ್ವಾ? 6 ಫೇಸಸ್. ಕೌಂಟ್ ಮಾಡ್ಬೋದು ಅಂದ್ರೆ ಯಾವುದು? ಡಿಸ್ಕ್ರೀಟ್ ರ್ಯಾಂಡಮ್ ವೇರಿಯಬಲ್. ಯಾವುದನ್ನ ಕೌಂಟ್ ಮಾಡಕ್ ಸಾಧ್ಯ ಇದೆ ಅದು ಡಿಸ್ಕ್ರೀಟ್ ರ್ಯಾಂಡಮ್ ವೇರಿಯಬಲ್. ಯಾವುದು ಕೌಂಟ್ ಮಾಡಕ್ ಸಾಧ್ಯನೇ ಇಲ್ಲ ಅದು ಕಂಟಿನ್ಯೂಸ್ ರ್ಯಾಂಡಮ್ ವೇರಿಯಬಲ್ ಆಗಿರುತ್ತೆ. ಎಕ್ಸಾಂಪಲ್ ಬರ್ಕೋತೀರಾ? ಎಕ್ಸಾಂಪಲ್ ಫಾರ್ ಡಿಸ್ಕ್ರೀಟ್ ರ್ಯಾಂಡಮ್ ವೇರಿಯಬಲ್. ಎಕ್ಸಾಂಪಲ್ ಫಸ್ಟ್ ಒನ್ ನಂಬರ್ ಆಫ್ ಪ್ಯಾಸೆಂಜರ್ಸ್ ಪ್ರೆಸೆಂಟ್ ಇನ್ ಎ ರೈಲ್ವೆ ಸ್ಟೇಷನ್. ಕೌಂಟ್ ಮಾಡ್ಬೋದಲ್ವಾ? ನಂಬರ್ ಆಫ್ ಪ್ಯಾಸೆಂಜರ್ ಪ್ರೆಸೆಂಟ್ ಇನ್ ಎ ರೈಲ್ವೆ ಸ್ಟೇಷನ್ ಇಸ್ ಅ ಡಿಸ್ಕ್ರೀಟ್ ರ್ಯಾಂಡಮ್ ವೇರಿಯಬಲ್. ಎರಡನೇದು number of passengers present in a aeroplane. Number of passengers present in an aeroplane. Count ಮಾಡ್ಬೋದಲ್ವಾ? Discrete random, right? Number of heads turned up after tossing the 2 coin. Number of heads turned up after tossing the 2 coin. Count ಮಾಡ್ಬೋದಲ್ವಾ? Discrete random. ಬರ್ಕೊಂಡ್ರೆ ಎಕ್ಸಾಂಪಲ್ 4-5 ಎಕ್ಸಾಂಪಲ್ ಕೊಟ್ಟ. ಈಗ ಯಾವ್ದಕ್ಕೆ? ಡಿಸ್ಕ್ರೀಟ್ ರ್ಯಾಂಡಮ್ ವೇರಿಯಬಲ್ಗೆ. ಎಲ್ಲದು ಬರ್ಕೊಡಿ. ಎರಡನೇದು ಕಂಟಿನ್ಯೂಸ್ ರ್ಯಾಂಡಮ್ ವೇರಿಯಬಲ್ ಬನ್ನಿ. ಎಕ್ಸಾಂಪಲ್ ಸ್ಪೀಡೋಮೀಟರ್ ಪಾಯಿಂಟರ್ ಇನ್ ಎನ್ ಬೈಕ್. ಸ್ಪೀಡೋಮೀಟರ್ ಪಾಯಿಂಟರ್, ರೈಟ್? ಪಾಯಿಂಟರ್ ಮೂವ್ ಆಗ್ತಾ ಇರುತ್ತಲ್ವಾ? ಸ್ಪೀಡೋಮೀಟರ್ ಪಾಯಿಂಟರ್ ಇನ್ ಎ ಬೈಕ್.
It may be a 10, 10.2, 10.5, 30, 30.5, 40, like that. Another example. Amount of water present in a dam is a continuous random variable. Amount of water present in a random variable, present in a dam is a continuous random variable. Amount of water present in a dam is another example for continuous random. ಇನ್ನೊಂದು ಸುಮ್ಮನೆ ಜನರಲ್ ಕ್ರೂಡ ಹೇಳಬೇಕು ಅಂದ್ರೆ ಸುಮ್ಮನೆ ನಿಮಗೆ ನೆನಪಿಟ್ಕೊಳ್ಳೋಕೆ ಹೇಳೋದು ಹೆಂಗೆ ಅಂದ್ರೆ ಪರ್ಫೆಕ್ಟ್ ನಂಬರ್ಗಳು ಬಂದ್ರೆ ಈ ತರ ಪರ್ಫೆಕ್ಟ್ ನಂಬರ್ಗಳು ಬಂದ್ರೆ ಏನಾಗಿರುತ್ತೆ ಅದು ಡಿಸ್ಕ್ರೀಟ್ ರ್ಯಾಂಡಮ್ ವೇರಿಯಬಲ್ ಆಗಿರುತ್ತೆ. ಪರ್ಫೆಕ್ಟ್ ನಂಬರ್ ಬಂದ್ರೆ ಡಿಸ್ಕ್ರೀಟ್ ರ್ಯಾಂಡಮ್ ವೇರಿಯಬಲ್. ಕಂಟಿನ್ಯೂಸ್ ರ್ಯಾಂಡಮ್ ವೇರಿಯಬಲ್ ಅಂದ್ರೆ ಫ್ಲೋಟಿಂಗ್ ಪಾಯಿಂಟ್ 1.5, 1.8, 1.9, 2, 2.1, 2.5 ಈ ತರ ಬಂದ್ರೆ ಕಂಟಿನ್ಯೂಸ್ ರ್ಯಾಂಡಮ್ ವೇರಿಯಬಲ್. ರೈಟ್, ವಿಲ್ ರಿಮೆಂಬರ್, ಬರ್ಕೊಳ್ಳಿ ಕೆಳಗಡೆ. ಪರ್ಫೆಕ್ಟ್ ನಂಬರ್ಸ್ ಆರ್ discrete random variable. Floating point numbers continuously changing, that is called as continuous random variable. This is continuous random. Now, the another property of continuous random variable is, continuous random variables are represented by angular braces. Angular braces. For example, temperature of a given city is ranging from 23 to 40 degrees centigrade. Temperature of a given city is ranging from, right, 23 degrees centigrade to 40 degrees centigrade, which are represented in an angular brace. That is called continuous random variable. Right? ಯಾಕೆ ಆಂಗ್ಯುಲರ್ ಬ್ರೇಸ್ ಅಲ್ಲಿ ಹಾಕ್ಬೇಕು ಅಂದ್ರೆ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಿರುತ್ತೆ ನೋಡಿ. 23 ಆದ್ಮೇಲೆ ಏನ್ ಬರುತ್ತೆ, 23.5 ಬರ್ಬೋದಲ್ವಾ, 23.6 ಬರ್ಬೋದಲ್ವಾ, ಆಮೇಲೆ 30 ಬರ್ಬೋದಲ್ವಾ, 30.3 ಬರ್ಬೋದಲ್ವಾ. ಈ ತರ ಕಂಟಿನ್ಯೂಸ್ ಆಗಿ ಚೇಂಜ್ ಆಗಿ ಎಲ್ಲಿ ಬಂದು ನಿಂತ್ಕೊಳ್ಳುತ್ತೆ, 40 ಡಿಗ್ರಿ ಸೆಂಟಿಗ್ರೇಡ್ ಬಂದು ನಿಂತ್ಕೊಳ್ಳುತ್ತೆ ನೋಡಿ. 23 ಡಿಗ್ರಿಯಿಂದ 40 ಡಿಗ್ರಿ ಸೆಂಟಿಗ್ರೇಡ್ ಒಳಗೆ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಇದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಕಂಟಿನ್ಯೂಸ್ ರ್ಯಾಂಡಮ್ ವೇರಿಯಬಲ್ ಅಂತ ಹೇಳ್ತೀವಿ. ಆಂಗ್ಯುಲಾರ್ ಬ್ರೇಸ್ ಇಂದ ರೆಪ್ರೆಸೆಂಟ್ ಮಾಡಬೇಕು. ಇಂಟರ್ವಲ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ಇಂಟರ್ವಲ್. ಬರ್ಕೊಳ್ಳಿ, ದಟ್ ಈಸ್ ಇಂಪಾರ್ಟೆಂಟ್. ದಿಸ್ ಇಸ್ ಕಾಲ್ಡ್ ಆಸ್ ಇಂಟರ್ವಲ್. ಇಂಟರ್ವಲ್ ಅಂದ್ರೆ 23ರಿಂದ ಹಿಡಿದು 40 ತನಕ ತಗೊಂಡು ಹೋಗುತ್ತೆ ಅಂತ ಇಂಟರ್ವಲ್. Right, is another property. A continuous random variable is represented by intervals. Continuous random variables are represented by intervals. Now, I hope it is enough. We'll continue the next class. So far we have discussed is what is a random variable, example, types of random variable, discrete and continuous. Now, ಮುಗಿಸೋದಕ್ಕಿಂತ ಮುಂಚೆ, ರೈಟ್, ರ್ಯಾಂಡಮ್ ವೇರಿಯಬಲ್ ಅಂದ್ರೆ ಏನು ಅಂತ ಇನ್ನೊಂದ್ಸರಿ ನೋಡೋಣ. ರ್ಯಾಂಡಮ್ ವೇರಿಯಬಲ್ ಅಂದ್ರೆ assigning a value to the output or outcome. Assigning the value to the outcome is called as a random variable. What is the range of x? Range of random variable is nothing but a set of all assigned value. Set of all values are called as range of x. Range of random variable. Right? Example barkondidira. Next, what are types of random variable? Discrete random variable and continuous random variable. What is discrete random variable? A random variable which takes finite number of values. What is continuous random variable? A random variable which takes infinite values. Thank you so much.
for joining today's class. We'll see you in the Monday. Wait for a while. I will take this screenshot. Okay, thank you. Thank you so much. We'll see on Monday.